ಎಂಬುದರಿಂದ ಶೈವರು, ನಮ್ಮ ಕುಲದೇವರು ತಿರುಪತಿ ತಿಮ್ಮಪ್ಪ ಆದ್ದರಿಂದ ವೈಷ್ಣವರು. ಹಾಗಾಗಿ ಎರಡೂ ದ್ವಂದ್ವ ನೀತಿಯಲ್ಲಿ ಬದುಕುವಂಥ ಜನ ಇಲ್ಲಿ. ಹೀಗಾಗಿ ಈ ಸಿದ್ಧವೇಷ ಇದು ಶೈವ ಪಂಥಕ್ಕೆ ಸಂಬಂಧಪಟ್ಟದ್ದು. ಇದು ಯಾವುದೇ ಕಲ್ಪನೆ ಇಲ್ಲದೆ ಹಿರಿಯರಿಂದ ನಡೆದು ಬಂದದ್ದು. ಗೌಡರು ಮೂಲತಃ ಇಲ್ಲಿಯವರಲ್ಲ, ಬೇರೆ ಕಡೆಯಿಂದ ಬಂದವರು. ಆದ್ದರಿಂದ ಅದು ಸಿದ್ಧವೇಷ ಇರ್ಬೋದು, ಮದುವೆ ಆಚರಣೆ ಸಂದರ್ಭದಲ್ಲಿ ಇರುವಂಥ ವೀಳ್ಯಶಾಸ್ತ್ರದ ಸಂದರ್ಭದಲ್ಲಿ ಹೇಳುವ ಪದಗಳಿರ್ಬೋದು, ಅದೆಲ್ಲವೂ ಕನ್ನಡದಲ್ಲೇ ಇದೆ, ತುಳುವಲ್ಲಿಲ್ಲ. ಕನ್ನಡ ಬರೆದವನು ಕೂಡ ಅದನ್ನು ಕನ್ನಡದಲ್ಲೇ, ಸಿದ್ಧವೇಷದ ಮಾಹಿತಿಯನ್ನು ಕೊಡುವಾಗಲೂ ಅವ ಕನ್ನಡದಲ್ಲೇ ಹೇಳ್ತಾನೆ, ಅವ ಕನ್ನಡ ಬರೆದವನು ಕೂಡ ಕನ್ನಡದಲ್ಲಿ ಹೇಳ್ತಾನೆ. ಅದು ತಪ್ಪು ಇರ್ಬೋದು, ಅದು ಬೇರೆ. ಹೀಗಾಗಿ ಈ ರೀತಿಯ ಒಂದು ಆಚರಣೆ ಸುಗ್ಗಿಯ ಸಂಭ್ರಮದ ತಿಂಗಳು. ಆ ಸುಗ್ಗಿಯೆಲ್ಲ ಪೈರೆಲ್ಲ ಬೆಳೆದಾಗಿರ್ತದೆ, ಕೃಷಿಕರಿಗೆ ಒಂದು ಸಂಭ್ರಮ ಇರ್ತದೆ. ಹಾಗಾಗಿ ಆ ಸಂಭ್ರಮದ ಸಂದರ್ಭದಲ್ಲಿ ಊರಿನ ಜನ ಸೇರಿಕೊಂಡು ಈ ಕುಣಿತವನ್ನು ಮಾಡ್ತಾರೆ ಮತ್ತು ಕದ್ರಿ ಮಂಜುನಾಥನಿಗೆ ಹರಕೆ ಹೇಳಿಕೊಂಡು ಈ ಕುಣಿತದಲ್ಲಿ ಎಲ್ಲರೂ ಕೂಡ ಪ್ರದರ್ಶನ ಮಾಡ್ತಾರೆ. ಸಾದಿ ಬಿಡುದು ಬೀದಿ ಓದು ಬರ್ತಿ ಜೋಕುಲು ಎಂಕಲುಗೆ ಇನವುಲ್ಲ ಬಂಟೆರಿಂದು ಪುದರಿಗೆ ನೊಂದು ಬತ್ತಗೆ. ಸುಗ್ಗಿ ತಿಂಗಳ ಹುಣ್ಣಿಮೆಯ ಆಸುಪಾಸಿನ 3, 4 ಅಥವಾ 5 ದಿನಗಳ ಕಾಲ ಈ ಕುಣಿತ ನಡೀತದೆ. ಸುಳ್ಯ ಪರಿಸರದಲ್ಲಿ ಗೌಡ ಜನಾಂಗದವರು ನಡೆಸಿಕೊಡುವಂಥ ಸಿದ್ಧವೇಷ ಮತ್ತು ಪುರುಷ ವೇಷಕ್ಕೆ ಒಂದು ರೀತಿಯ ಹೋಲಿಕೆ ಇದೆ. ಇದರಲ್ಲಿ ಸನ್ಯಾಸಿ, ಬ್ರಾಹ್ಮಣ ಮತ್ತು ದಾಸಯ್ಯ ವೇಷಗಳು ಕೂಡ ಇರುತ್ತೆ. ಕುಣಿತ ನಡೆಸೋದಕ್ಕೆ 10 ಯುವಕರು ಪಂಚೆ ತೊಟ್ಟು, ನಿಲುವಂಗಿ ಹಾಕಿ, ತಲೆಗೆ ಮುಂಡಾಸು ಕಟ್ಟಿ, ಸೊಂಟಕ್ಕೆ ಪಟ್ಟಿ ಕಟ್ಟಿ ಸಿದ್ಧರಾಗ್ತಾರೆ. ಒಣಗಿದ ಬಾಳೆ ಎಲೆಯನ್ನು ಮೈಮೇಲೆ ಸುತ್ತಿಕೊಂಡು ಬೆತ್ತಲೆ ಸನ್ಯಾಸಿ ಕೈಯಲ್ಲೊಂದು ದೊಣ್ಣೆ ಹಿಡಿದುಕೊಂಡಿರ್ತಾನೆ. ನಾಥಪಂಥ ಮತ್ತು ವೈದಿಕ ಧರ್ಮದ ಬಗ್ಗೆ ನಡೆದ ಸಂಘರ್ಷವನ್ನು ಬ್ರಾಹ್ಮಣ, ದಾಸಯ್ಯ ಮತ್ತು ಸನ್ಯಾಸಿ ಪರಸ್ಪರ ಜಗಳವಾಡಿಕೊಂಡು ಸಾಂಕೇತಿಕವಾಗಿ ತೋರಿಸ್ತಾರೆ. ಪುರುಷ ಕುಣಿತ ಅಥವಾ ಸಿದ್ಧವೇಷ ಬಹುತೇಕ ಒಂದೇ ರೀತಿಯಲ್ಲಿದ್ದರೂ ಪುರುಷ ವೇಷದಲ್ಲಿ ವೇಷಗಳ ಸಂಖ್ಯೆಗೆ ನಿರ್ಬಂಧವಿಲ್ಲ. ರಾತ್ರಿ ಮನೆ ಮನೆಗೆ ತೆರಳಿ ದಿಮಿಸೋಲೆ ಪದ ಹಾಡುತ್ತಾ ಪುರ್ಸೆರ್ ಬತ್ತೆರು ಬಾಕಿಲ್ ದೆಪ್ಪಲೆ ಎನ್ನುತ್ತಾ ಮನೆಯವರನ್ನು ಕರೀತಾರೆ. ಮನೆಯಾತ ಬಾಗಿಲು ತೆರೆದ ನಂತರ ಆಟವಾಡಿ ತೋರಿಸ್ಬೇಕಲ್ಲ, ಏನು ಆಟ ಆಡಿ ತೋರಿಸೋದು ಅಂತ ಹೇಳಿ ದೇವರ ಬಲಿದರ್ಶನ, ಪೂಜೆ, ನೇಮ ಇತ್ಯಾದಿಗಳ ಅಣುಕು ಪ್ರದರ್ಶನ, ಕೊನೆಗೆ ಹೊಯ್ಯ ಹೊಯ್ಯ ಎಂದು ಎಲ್ಲರೂ ಸೇರಿ ಸುತ್ತುವರಿದು ಕುಣಿತಾರೆ. ಮನೆಯಾತ ಕೊಡುವ ಅಕ್ಕಿ, ಹಣ್ಣು, ಅವಲಕ್ಕಿ ಕಾಣಿಕೆ ಸ್ವೀಕರಿಸಿ ಮುಂದುವರಿತಾರೆ. ಇದೊಂದು ಮನೋರಂಜನೆ ಮತ್ತು ಹಾಸ್ಯಕ್ಕೆ ಸಂಬಂಧಿಸಿದ ಕುಣಿತ ಅಂತ ಮೇಲ್ನೋಟಕ್ಕೆ ಕಂಡರೂ ಇಲ್ಲಿ ಅನೇಕ ನಂಬಿಕೆಗಳಿವೆ. ಈ ವೇಷಧಾರಿಗಳು ಬಂದಾಗ ಬಾಗಿಲು ತೆರೆಯದೆ ಮುಂದೆ ಕಳುಹಿಸಬಾರ್ದು, ಕುಣಿತಕ್ಕೆ ಬಳಸಿದ ಬಟ್ಟೆ ಸ್ವಚ್ಛಗೊಳಿಸದೆ ಮನೆಯೊಳಗೆ ಕೊಂಡೊಯ್ಯಬಾರ್ದು, ವೇಷಧಾರಿಗಳು ತಮ್ಮ ಮನೆಯಲ್ಲಿ ಕುಣಿತ ನಡೆಸಬಾರ್ದು ಇತ್ಯಾದಿ ನಂಬಿಕೆಗಳು ನಮ್ಮ ನಡುವೆ ಇದೆ. ಅನೇಕರು ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಹರಕೆ ಹೇಳುವ ಕ್ರಮವೂ ಇದೆ. ಪುರುಷ ವೇಷದ ಕೊನೆಯ ದಿನ ಪುರುಷ ಪೂಜೆ ಇರ್ತದೆ. ಊರವರಿಂದ ಸಂಗ್ರಹಿಸಿದ ಅವಲಕ್ಕಿ, ತೆಂಗಿನಕಾಯಿಗಳನ್ನು ಅಂದು ರಾಶಿ ಹಾಕಿ ಊರಿನ ಗುಡಿ ದೇವಸ್ಥಾನಗಳ ಪ್ರಸಾದವನ್ನು ಅವಲಕ್ಕಿಯೊಂದಿಗೆ ಮಿಶ್ರಣ ಮಾಡಿ ಕುಣಿತಕ್ಕೆ ಬಂದವರಿಗೆ, ಊರವರಿಗೆ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತೆ. ಕುಣಿತಕ್ಕೆ ಹೋದವರಿಗೆ ಪುರುಷ ಪೂಜೆಯಲ್ಲಿ ಭಾಗವಹಿಸದೆ ಉಳಿದರೆ ದೇಹೋಲ್ಲಾಸ ಇರೋದಿಲ್ಲ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಅಂದು ಎಲ್ಲ ವೇಷಧಾರಿಗಳು ಕೂಡ ಭಾಗವಹಿಸ್ತಾರೆ. ಅಳಿವಿನಂಚಿನಲ್ಲಿರುವ ಈ ಜಾನಪದ ಕುಣಿತದ ಕುರಿತಾಗಿ ಅನೇಕ ಸಂಶೋಧನೆಗಳು ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ಪುದ್ವೆಟ್ಟು ಗ್ರಾಮದ ಪುರುಷ ವೇಷ ಕಲಾವಿದ ರುಕ್ಮಯ್ಯ ಗೌಡರಿಗೆ 2019ನೇ ಸಾಲಿನ ಕರ್ನಾಟಕ ಜನಪದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ದೊರೆತಿದೆ. ಅಶ್ಲೀಲ ಮಾತುಗಳನ್ನು ಒಳಗೊಂಡಿರುವ ಧಾರ್ಮಿಕ ಮತ್ತು ಜಾತಿ ನಿಂದನೆ, ಅಣುಕು ಪ್ರದರ್ಶನಕ್ಕಾಗಿ ಒಂದಿಷ್ಟು ವಿರೋಧ ಆರೋಪಗಳು ಕೂಡ ಈ ಕುಣಿತದ ಮೇಲಿದೆ. ಅಳಿವಿನಂಚಿನಲ್ಲಿರುವ ಈ ಜಾನಪದ ಕುಣಿತ ಪ್ರಕಾರವನ್ನು ಜನಪದರ ದೇಶೀಯತೆಯ ಸಾಮರಸ್ಯದ ಪ್ರತಿಭಟನೆಯ ಸ್ವರೂಪವನ್ನು ನಿಮ್ಮೆದುರು ಪರಿಚಯಿಸುವ, ಉಳಿಸಿ ಬೆಳೆಸುವ ಸಣ್ಣ ಉದ್ದೇಶ ನಮ್ಮದು. ಧನ್ಯವಾದಗಳು.